ಅಪ್ರಾಪ್ತ ಬಾಲಕನಿಗೆ ಕಾರು ಕೊಟ್ಟ ತಪ್ಪಿಗೆ ಹೆತ್ತವರಿಗೆ ದಂಡ. ಕಾರು ಕೊಟ್ಟ ಅಪ್ಪನಿಗೆ ಬರೋಬ್ಬರಿ 30,000 ಫೈನ್. ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕಾರುಗಳನ್ನ ಕೊಟ್ಟು ಓಡಿಸೋದಕ್ಕೆ ಕೊಡುವುದು ಮಹಾ ಅಪರಾಧ. ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡ್ತಾನೆ ಬಂದಿದ್ದಾರೆ. ಆದರೂ ಕೂಡ ಅಪ್ರಾಪ್ತ ಮಕ್ಕಳಿಗೆ ವಾಹನಗಳನ್ನ ಕೊಡುವುದನ್ನ ಮಾತ್ರ ಬಿಡ್ತಾ ಇಲ್ಲ. ಈಗ ಅಪ್ರಾಪ್ತ ಬಾಲಕನಿಗೆ ಕಾರು ಕೊಟ್ಟ ತಪ್ಪಿಗೆ ಅಪ್ಪನಿಗೆ ಕೋರ್ಟ್ ಫೈನ್ ಹಾಕಿದ್ದು ಮಕ್ಕಳಿಗೆ ವಾಹನವನ್ನ ಕೊಡುವವರಿಗೆ ಒಂದು ಪಾಠವಾಗಿದೆ. ತುಮಕೂರು ನಗರದ ಎಸ್ಎಸ್ಪುರಂ ಮುಖ್ಯ ರಸ್ತೆಯಲ್ಲಿ 16 ವರ್ಷದ ಅಪ್ರಾಪ್ತ ಬಾಲಕನಿಂದ ಕಾರು ಚಾಲನೆ ಮಾಡಿದ್ದ ಪ್ರಕರಣ ಸಂಬಂಧ ಇಂದು ತುಮಕೂರಿನ 5ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಹಾಗೂ 6ನೇ ಜೆಎಂಎಫ್ಸಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಅಪ್ರಾಪ್ತ ಮಗನಿಗೆ ಕಾರನ್ನ ನೀಡಿ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡಲು ಅವಕಾಶ ನೀಡಿದ ತಪ್ಪಿಗೆ ಆರ್ ಭಾಸ್ಕರ್ ಅವರಿಗೆ 30,000 ರೂಪಾಯಿ ದಂಡ ವಿಧಿಸಲಾಗಿದೆ. ಭಾಸ್ಕರ್ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದು, ಪೋಷಕರ ಜವಾಬ್ದಾರಿಯ ಕುರಿತು ಈ ಆದೇಶ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಇನ್ನು ಕಳೆದ ಆಗಸ್ಟ್ 28ರಂದು ನಡೆದಿದ್ದು ತುಮಕೂರು ನಗರದ ಎಸ್ಎಸ್ಪುರಂ ಮುಖ್ಯ ರಸ್ತೆಯಲ್ಲಿ 16 ವರ್ಷದ ಅಪ್ರಾಪ್ತ ಬಾಲಕ ಅತಿ ವೇಗವಾಗಿ ಕಾರು ಚಾಲನೆ ಮಾಡುತ್ತಿದ್ದಾನೆ ಎಂಬ ಮಾಹಿತಿ ಸಿಕ್ಕಿತ್ತು. ಖಚಿತ ಮಾಹಿತಿ ಮೇರೆಗೆ ಹೊಸ ಬಡಾವಣೆ ಪೊಲೀಸ್ ಠಾಣೆಯ ಪೊಲೀಸರು ತಪಾಸಣೆಗಿಳಿದಿದ್ರು. ಪರಿಶೀಲನೆ ವೇಳೆ ಅಪ್ರಾಪ್ತನಿಂದ ಕಾರು ಚಾಲನೆ ಮಾಡ್ತಾ ಇರೋದು ಕನ್ಫರ್ಮ್ ಆಗಿತ್ತು. ಅಲ್ಲದೆ ಚೆಕ್ಕಿಂಗ್ ವೇಳೆ ಕಾರಿಗೆ ಅಗತ್ಯ ಇರುವ ಇನ್ಶೂರೆನ್ಸ್ ಕೂಡ ಇಲ್ಲದಿರೋದು ಪತ್ತೆಯಾಗಿತ್ತು. ಈ ಸಂಬಂಧ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಪೂರ್ಣಗೊಳಿಸಿದ ಬಳಿಕ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಇನ್ನು ಈ ಪ್ರಕರಣ ಸಂಬಂಧ ತುಮಕೂರಿನ 5ನೇ ಹಾಗೂ 6ನೇ ಹೆಚ್ಚುವರಿ ನ್ಯಾಯಾಲಯ ವಿಚಾರಣೆ ನಡೆಸಿ ಮಹತ್ವದ ಆದೇಶವನ್ನ ನೀಡಿದ್ದು, ಕಾರು ನೀಡಿದ್ದ ಭಾಸ್ಕರ್ಗೆ ಬರೋಬ್ಬರಿ 30,000 ದಂಡವನ್ನ ಕೋರ್ಟ್ ವಿಧಿಸಿದೆ. ಈ ಪ್ರಕರಣದಲ್ಲಿ ಸರ್ಕಾರಿ ಅಭಿಯೋಜಕರಾಗಿ ಕವಿತಾ ಎಂ ಅವರು ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನ ಮಂಡಿಸಿದ್ರು. ಅಪ್ರಾಪ್ತರಿಗೆ ವಾಹನ ನೀಡುವುದು ಕಾನೂನು ಬಾಹಿರ ಮತ್ತು ಸಾರ್ವಜನಿಕರ ಜೀವಕ್ಕೆ ಅಪಾಯಕಾರಿಯಾಗಿದೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇದು ಕಲಂ 180 IMV ಆ್ಯಕ್ಟ್ ಕೆಳಗಡೆ ಸೆಕ್ಷನ್ 5 ಅಪರಾಧಕ್ಕೆ ಸಂಬಂಧಿಸಿದಂತೆ ಅಂಡರ್ 18 ವರ್ಷದ ಒಳಗೆ ಇರುವಂತಹ ಮಕ್ಕಳಿಗೆ ಯಾವುದೇ ವಾಹನನ ಕೊಡಬಾರ್ದು. ಕೊಟ್ಟರೆ ಅದು ಅಪರಾಧ ಆಗಿರುತ್ತೆ. ಅಂಥ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹೊಸ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕಾರನ್ನು ಅಪ್ರಾಪ್ತ ವಯಸ್ಕ ಒಬ್ಬ ಬಾಲಕ ಚಲಾವಣೆ ಮಾಡಿರೋದ್ರಿಂದ ಮಾನ್ಯ 5ನೇ ಅಪರ ಸಿಜೆ ಮತ್ತು 6ನೇ ಜೆಎಂಎಫ್ಸಿ ನ್ಯಾಯಾಲಯ ತುಮಕೂರು ಈ ನ್ಯಾಯಾಲಯವು ಅಪರಾಧಕ್ಕೆ ಸಂಬಂಧಿಸಿದಂತೆ 5,000 ದಂಡ ಮತ್ತು 199A IMV ಈ ಅಪರಾಧಕ್ಕೆ ಸಂಬಂಧಿಸಿದಂತೆ 25,000 ದಂಡವನ್ನು ವಿಧಿಸಿ ಶಿಕ್ಷೆ ವಿಧಿಸಿರ್ತಾರೆ. ಈ ಪ್ರಕರಣವನ್ನು ಪತ್ತೆ ಹಚ್ಚಿರೋದು ಹೊಸ ಬಡಾವಣೆ ಪೊಲೀಸ್ ಠಾಣೆಯ PSI ರವರಾದಂತಹ ಶ್ರೀ ಚೇತನ್ ಕುಮಾರ್ ಅವರು. ಈ ರೀತಿ ಮಕ್ಕಳಿಗೆ ಕೊಡೋದು ತಪ್ಪಿರುತ್ತೆ. ಆದ್ದರಿಂದ ಇದೊಂದು ಅವೇರ್ನೆಸ್ ಮೂಡಬೇಕು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಈ ರೀತಿ ಚಲಾವಣೆ ಮಾಡೋದು ತಪ್ಪು ಅಂತ ಅವ್ರಿಗೂ ತಿಳುವಳಿಕೆ ಬರೋ ಥರ, ಆ ರೀತಿ ಅವ್ರಿಗೆ ಆವಾಗವಾಗ ಮಂದಟ್ಟಾಗೋ ಥರ ಗಮನ ಹರಿಸಿದ್ರೆ ಪೋಷಕರಿಗೂ ಗೊತ್ತಾಗುತ್ತೆ ಮತ್ತು ಮಕ್ಕಳಿಗೂ ಸರಿದಾರಿನಲ್ಲಿ ಹೋಗ್ತಾರೆ. ಆವಾಗ ಯಾವುದೇ ಒಂದು ಅಜಾಗರೂಕತೆ ಯಾವುದೂ ಆಗೋದಿಲ್ಲ. ಈ ಪ್ರಕರಣದಲ್ಲಿ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ಈ ಪನಿಷ್ಮೆಂಟನ್ನು ಕೊಟ್ಟಿದ್ದಾರೆ. ಅದೇನೇ ಆಗಲಿ, ಸಂಚಾರಿ ನಿಯಮವನ್ನ ಪಾಲಿಸೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಅಪ್ರಾಪ್ತ ಮಕ್ಕಳಿಗೆ ವಾಹನ ಚಾಲನೆ ಮಾಡಲು ಬಿಡೋದು ಅಪರಾಧ. ಈ ಒಂದು ತೀರ್ಪು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯ ಗಂಟೆಯಾಗಬೇಕಾಗಿದೆ. ಈ ಪ್ರಕರಣದಿಂದಾದ್ರೂ ಮಕ್ಕಳಿಗೆ ವಾಹನ ಕೊಡೋದನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.